ಎದರ ಭಾರ? ಇದರಂತೆ ಅಜ್ಜ ನೀನು ಕಲ್ಯಾಣ ಮಾಡೋ ಜನರದು, ಇದರಂತೆಲ್ಲರನ್ನು ಆಪತ್ಕಾಲದಲ್ಲಿ ಬಂದಾಗ ಅವರನ್ನು ನೀ ಕೈ ಹಿಡಿದು ಕಾಪಾಡು ಅಜ್ಜ. ನಿನಗೆ ದೇವರ ಆಯುಷ್ಯ ಆರೋಗ್ಯ ಕೊಡಲಿ ನಿನ್ನ ಜೀವನದೊಳಗೆ. ಇಂಥದ್ದೊಂದು ಸೇವೆ ಇವತ್ತಿನ ದಿವಸ ಅವರು ತಮ್ಮ ಭಾರ ಇಳಿಕೊಂಡ್ರು. ಈ ಅಜ್ಜನ ಒಂದು ತುಲಾಭಾರ ಅಲ್ಲ, ಇದು ದೊಡ್ಡ ಭಾರ. ಇದರಂತೆ ನೀನು ದೊಡ್ಡ ಶಕ್ತಿ ಆಗಪ್ಪ, ಇದರಂತೆ ನೀನು ಸೇವಾ ಮಾಡು, ನಿನಗೆ ದೇವರ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಭಾಗ್ಯ ಕೊಡಲಿ ಅನ್ನುವಂಥ ಆತ್ಮದೊಳಗೆ ಅವರು ಇಟ್ಕೊಂಡು ತಾಯಂದರಾಗಲಿ, ಅಣ್ಣತಮ್ಮರಾಗಲಿ, ಮಕ್ಕಳಾಗಲಿ, ಹೆಣ್ಣು ಮಕ್ಕಳಾಗಲಿ, ಗಂಡು ಮಕ್ಕಳಾಗಲಿ, ಈ ಮನೆತನದವರ ಭಾರ ದೊಡ್ಡ ಭಾರ ಈ ಅಜ್ಜನ ಮೇಲೆ. ಅವರಿಗೆ ಕಾಲಕಾಲಾಂತರ, ಯುಗ ಯುಗಾಂತರ, ತಲಿತಲಾಂತರ ಈ ಮನೆ ಸುಖ ಶಾಂತಿ ಸಮಾಧಾನ ಕೊಡಲಿ, ಆಯುಷ್ಯ ಆರೋಗ್ಯ ಕೊಡಲಿ, ಎಲ್ಲರಿಗೂ ಅನ್ನ ಪ್ರಸಾದ ಕೊಡಲಿ ಸಾಕಷ್ಟು. ಈ ಮನೆತನ ಬಂಗಾರದ ಹೊಗೆ ಹಾಕಿದ್ದೆಂದನ ಆಗದೆ ಇವತ್ತಿನ ದಿವಸ ಕೈ ಕೇಳ್ತೇನೆ. ಅರ್ಧ ಕಾಲಿಟ್ಟು ಮನೆತನ, ಅರ್ಧ ಕಾಲಿಟ್ಟು ಮನೆತನ ಇವತ್ತಿಗೂ ಈಗ 43 ವರ್ಷ ಆಯ್ತು ನಾನು ಅದಾಗಿ 9 ರಾಷ್ಟ್ರದಲ್ಲಿ ಕಾಲಿಟ್ಟು ಬಂದಿನಿ. ಅಭಿಮಾನದಿಂದ ಹೇಳ್ತೀನಿ. ಆದರೆ ಯಾರಿಗೂ ಕೆಟ್ಟದ್ದಾಗಿಲ್ಲ, ಎಲ್ಲರಿಗೂ ಪ್ರೀತಿ ಐತಿ, ಎಲ್ಲರೂ ಪ್ರೀತಿ ಕಾಯ್ಕೊಂಡಿನಿ. ಆದರೆ ಯಾವಲ್ಲಿನೂ ಹೆಸರು ಕೆಟ್ಟಲ್ಲ ಈ ಹಬ್ಬದ ಅಜ್ಜಂದು. ಅಭಿಮಾನದಿಂದ ಮಾತಾಡ್ತೀನಿ. ಯಾಕಂದರೆ ಆ ಲಾಲ್ಸಾವಲಿ ಆಶೀರ್ವಾದನೂ ಹಾಗೆ. ನಾವು ಸಾಲಿ ಕಲಿಯದೇ ಇದ್ರೂ ಅವ ನುಡಿಸುವಂಥ ಶಬ್ದದೊಳಗೆ ಭಾಳ ಮಹತ್ವ ಐತಿ. ಆ ನುಡಿಸುವಂಥ ಶಬ್ದದೊಳಗೆ ಹಾಗೆ ಅವತಾರ ಬಂದಾಗ ಆ ರೀತಿ ನುಡಿತಾನ, ಆ ರೀತಿ ಜನರಿಗೆ ಕಲ್ಯಾಣ ಮಾಡ್ತಾನೆ. ಜಗತ್ತಿನ ತುಂಬ ಅವನ ಹೆಸರು ಬೆಳಗಾಕ ಹತ್ತಿದ್ವಿ. ನಾನು ದುಡಿಯುವಂಥ ಒಬ್ಬ ಅವನ ಆಳು, ಆಳಿಗೆ ಪಗಾರ ಕೊಡವ ಲಾಲ್ಸಾವಲಿ. ಅಂಥ ಒಂದು ಶಕ್ತಿ ನಂಬಿಕೊಂಡು ನೀವೇನು ದುಡ್ಕೊಂತೀರಿ, ದುಡ್ಕೊಂಡು ಆ ಬೂದಿಯ ಭಾಗ್ಯ ಪಡ್ಕೊಂತೀರಿ. ಅದು ಬೂದಿ ಅಲ್ಲ, ಪರಮಾತ್ಮನ ಭಸ್ಮ. ಅದು ಆ ಭಸ್ಮದೊಳಗೆ ಬಂಗಾರ ಐತಿ. ನಂಬಿದವರಿಗೆ ಬಂಗಾರದ ಹೊಯ್ಯ ಹಾಯ್ತೈತಿ. ಹಂಗೆ ಅಲ್ಲಿ ಲಾಲ್ಸಾವಲಿ ಗದ್ದಿಗೆ ಮ್ಯಾಗ ಏನು ಹೇಳ್ತಾನಪ್ಪ ಅಂದ್ರೆ, ಮೊದಲು ನನ್ನ ಬೂದಿ ನಂಬ್ರಿ. ಬೂದಿ ಅಂದ್ರೆ ಒಂದೇ, ಭಸ್ಮ ಅಂದ್ರೆ ಒಂದೇ, ವಿಭೂತಿ ಅಂದ್ರೆ ಒಂದೇ. ಅದನ್ನು ನಂಬ್ರಿ. ಸಬ್ಕಾ ಮಾಲೀಕ್ ಏಕ್ ಹೈ. ಶಿರಡಿ ಸಾಯಿಬಾಬಾನ ಹತ್ರ ಹೋದಾಗ ಅಲ್ಲೊಂದು ಏನೋ ಒಂದು ಮನಸ್ಸಾತು. ಈಗ 40 ವರ್ಷದಿಂದ ಹೋದಾಗ ಹೆಬ್ಬಳ್ಳ ನಾವು ಸುದ್ದಿಗೆ ನಂಬದಂಗೆ ಆಗಲ್ರಿ. ಇವರು ಸಾಯಿಬಾಬಾ ಕಂಡ ಕಾಣ್ತಾರೆ ಅಂದ್ಬಿಟ್ಟು ಒಮ್ಮೆಲೆ ಸಾಯಿಬಾಬಾನ ಮುಂದೆ ಕುಂತು ಪೂಜಾ ಮಾಡೋ. ಅದೇ ಅವತಾರದೊಳಗೆ ಕೂಡಿದ್ ಮಾಡಿದ್ರು. ಒಟ್ಟು ರೊಕ್ಕ ಅಲ್ಲಿ ಕುಡಿದ್ರಿ, ಎಲ್ಲಿ ಮುಟ್ಸಂದ್ರೆ ಮುಟ್ಸಾಕ್ ಬಂದೀವಂದ್ರೆ ಅವ್ರ ಮಾವಣ್ಣನ. ಆಯ್ತು ಅವ್ರು ಅಂದದ್ದು ತಪ್ಪಲ್ಲ. ನಾನು ಅವನ ಆಗಿನಪ್ಪ, ಒಂದು ಅವಾಗ ಮುಟ್ಲಿಂತ ಬಂದರಲ್ಲ. ಇಂಥ ಪುಣ್ಯಾತ್ಮರು ಅದಾರ ಇನ್ನೂ ಜಗತ್ತಿನಾಗೆ. ನೀವಾಗಿದ್ರೆ ಮುಟ್ಟಿಸ್ತಿದ್ದಿಲ್ಲಪ್ಪ ಅಂತಂದ ವಾಲಿ ಕುಂತಾವ. ಮರಾಠಿ ಒಳಗೆ ಮುಟ್ಟಿಸಿದ್ವಿ. ನಮ್ಮ ಕೂಡ ಬಂದಂಥ ಹಿರಿಯರು ಅವರ ಮರಣಾಂತರ ತಿಳ್ತಾರೆ. ಈಗ ಮುರುಘರಾಜೇಂದ್ರ ಇಲ್ಲ, ಅವ್ರು ನೋಡಿದ್ರೆ ಎಲ್ಲರೂ ಕೂಡ ಊಟಕ್ಕೆ ಹೋಗಿ ಕುಂತಿದ್ವಿ. ಎಲ್ಲ ಹುಡುಗರು ಕೂಡ ಎಲ್ಲರೂ ಸ್ವಾಲ್ ಹಿಡಿದು ಕುಂದ್ರೆ ಅವರು ಆ ಪ್ರವಚನ ಮುಗಿಸಿಂದ ಆಮೇಲೆ ಊಟಕ್ಕೆ ಕಳಿಸೋರು. ನಾನು ಸಾಲಿ ಅವಲ್ಲ, ಭದ್ರಗೌಡ ಕೂಡ ಹೋದವ. ನಾನು ಹಿಂದೆ ಕುಂದ್ರಿಸೋರು. ನನ್ನ ಸಾಲಿನಾಗ ಹಿಂದೆ ಕುಂದ್ರಲೇ ನೀನು ಹುಚ್ಚಳ ಮಗನ ಅಂತ ನಾವು ಭದ್ರಗೌಡ ಕುಂದ್ರತಿದ್ದೆ. ಎಲ್ಲರೂ ಪ್ರವಚನ ಮಾಡ್ಕೊಂಡು ಸೀದಾ ಬೋರ್ಡಿಂಗ್ ಹೋಗಿದ್ದೆ ಊಟಕ್ಕೆ. ಆವತ್ತಿನ ದಿವಸ ಏನಾದ್ದೇವನು ಸ್ವಾಮಿಯರ ಒಂದು ಪರೀಕ್ಷೆ ಮಾಡಿಬಿಟ್ಟು ನಾನು ಹುಟ್ಟಿದಂಗೆಲ್ಲ ನನಗೆ ಒಬ್ಬವ ಪದಾನ ಅಂದ್ಬಿಟ್ಟವ. ಸರಿಪ್ಪ, ಹೌದ್ರಿ ಹುಚ್ಚಳ ಮಗನ. ಹಡೆದಪ್ಪನಿಗಿಂತ ಪಡೆದಪ್ಪನ ದೊಡ್ಡವ ನೀನು. ನನ್ನ ಪಡೆದಪ್ಪ ಹಡೆದಪ್ಪ ಹೋಗ್ಯಾನ, ನೀನು ನನ್ನ ಪಡೆದಪ್ಪ ಹೌದಲ್ಲ ಅಂತ ಕೇಳಿದ. ಗೋವಿಂದ ಅಜ್ಜಿಗೆ ಕೇಳಿಬಿಟ್ಟು ಅವನು ಸರಿಪ್ಪ, ಭಪ್ಪರಿ ಸರಿಪ್ಪ. ಪಡೆದಪ್ಪನ ದೊಡ್ಡವನಪ್ಪ ಜಗತ್ತಿನಾಗ. ಪಡೆದಪ್ಪನ ಕುಡಿಸಿದ ಪಂಚಾಮೃತದಿಂದ ಹಿಂಗಾಗಿನಪ್ಪ. ನೀವು ಎಂದು ಕ್ಯಾಗರಿಸಿ ಲೊದಡಿ ಕೈಯ ಉಗುಳಿರಿ, ಅವತ್ತು ಯಾರೂ ತೊಳೆಲಾರದಂಥ ಜಗದಾಗ ಹಾಕಿ ಬಾ ಸೊಳೆ ಮಗನ, ಯಾರು ನೋಡ್ಲಾರ್ದಂಥ ಜಗದಾಗ ಹಾಕಿ ಬಾದನ್ನ ಅಂಥೇಳಿ ಕೈಯಾಗ ಉಗುಳಿದ್ರಿ. ದೇವರು ನೋಡ್ಲಾರ್ದಂಥದ್ದು ಯಾವುದಿಲ್ಲ ಜಗತ್ತಿನಾಗ. ಒಂದು ಹಿರಿಬರ ಹಾಯತದ್ದಿ, ತೊಳೆಲಾರ್ದಂದು ಒಂದು ಹಿರಿಬರ ಹಾಯ್ತೈತಿ, ನೊಣಾರ ಕುಂದಿರ್ತಾವೆ. ಈ ಜಗತ್ತಿನಾಗ ಯಾರು ನೋಡ್ಲಾರ್ದಂಥ ಜಗ ಯಾವುದು, ತುಳಿಲಾರದಂಥ ಜಗ ಯಾವುದು, ಅಂಥಲ್ಲಿ ನೀವು ಹಾಕಿ ಬಾಂದ್ರಿ. ಅದನ್ನು ನಿಮ್ಮ ಮುಂದೆ ಕೂತ್ಕೊಂಡು ನಾನು ವಿಚಾರ ಮಾಡಿದೆ. ನನ್ನ ಹೃದಯದೊಳಗೆ ನಾ ಇಟ್ಕೊಂಡ್ಬಿಟ್ಟಿನಿ ಅಂದರೆ ಇಲ್ಲಿ ಯಾರು ತುಳಿಯೋದಿಲ್ಲ, ಇಲ್ಲಿ ಯಾವ ನೊಣನ ಹಾಯೋದಿಲ್ಲ, ಇರುವಿನ ಹಾಯೋದಿಲ್ಲ ಅಂತ ಸರಿ ಬರು.
ಅಂತ ತನ್ನ ಬ್ರಹ್ಮಜ್ಞಾನ ಅದನ್ನು ನುಂಗಿದ ಕೂಡಲೇ ಬ್ರಹ್ಮಜ್ಞಾನ ಬಂತಂತ ಶರೀಫರಿಗೆ ಗೋವಿಂದ ಅಜ್ಜ ಅಲ್ಲಿ ಲೊಗಡಿ ಒಳಗೆ ಇಟ್ಟಿದ್ದು ಆ ತನ್ನ ಬ್ರಹ್ಮಜ್ಞಾನ. ಹಾಗೆ ಶರೀಫನ್ನ ಪರೀಕ್ಷೆ ಮಾಡಿಬಿಟ್ಟು ಹಂಗೆ ಶರಣರ ಮಹಿಮಾ ಹ್ಯಾಂಗ ತಿಳಿತಪ್ಪ ಅಂದ್ರೆ ಹಿಂಗೆ ಹಂತವಾಗಿ ಪ್ರತಿಯೊಬ್ಬರ ದರ್ಶನ. ನಾ ಶಾಲೆ ಕಲಿಯಲ್ದವ, ನಮ್ಮಪ್ಪ ಚಾದ ಅಂಗಡಿ ಇಟ್ಟಿದ್ದ, ಅದ್ರಾಗ 100 ರೂಪಾಯಿ ತುಡುಗ ಮಾಡ್ಕೊಂಡು ನಾವು ಹೋಗ್ಬಿಟ್ಟಿದ್ದೆ. ಬಡತನ ಅಂತ ಹೇಳಿಗಡ್ಡ ಅದ 100 ರೂಪಾಯಿ ತಗೊಂಡು ಅವನ ಹತ್ರ ಹೋಗ್ಬಿಟ್ಟಿದ್ದೆ. ಲೇ ಮುಚ್ಚಳ ಮಗನ ಬಂದು ಖರೆ ಇರು ಬೇಡ ಅನ್ನೋದಲ್ಲ, ಇಲ್ಲಿನ ಕೂಳು ಸಿಗಬೇಕಾದ್ರೆ ನಮ್ಮ ಮಠದಾಗ ತಲೆ ಬಳಸಬೇಕ, ಒಂದು ವಸ್ತ್ರ ಹೆಗಲ ಮ್ಯಾಗ ಹಾಕಬೇಕ, ಲಪಾಟಿ ಸುತ್ತಬೇಕ, ಅಂದ್ರಾಗ ಊಟ. ಮತ್ತೆಲ್ಲ ತಂದು ನಿನಗೆಲ್ಲಿದ್ರೆ ಊಟ ಹಾಗಪ್ಪ ನಾನು ಮಠದಾಗಿರ ಊಟ ಅಂತವ ಅಂತಂದು ಆಯಿತು. ನೀ ಎಷ್ಟೋ ದಿವಸರು ನನ್ನ ಕೂಡ ಬಾ, ಮಠದಾಗ ಬೇಕಾದಂಗೆ ಹೋಗೋನು, ಊಟ ಮಾಡೋನು, ಪ್ರವಚನ ಕೇಳೋನು. ಆದ್ರೆ ನಾ ಹೆಂಗಿರ್ತೀನಿ ಹಂಗಿರ್ಬೇಕು, ಉಳಿಕೆದವ್ರಿಗೆ ಇಲ್ಲಿ ಏನೂ ಸಿಗೋದಿಲ್ಲ, ಬರಗೊಡೋದಿಲ್ಲ ಅಂದರು. ಬಡ ಮರುದಿವ್ಸ ಕಷ್ಟ ಮಾಡಿಸ್ತಾ ಯಾವ ರೀತಿ ಜಗತ್ತಿನೊಳಗೆ ತನ್ನ ಹೆಸರು ದೊಡ್ಡದು ಮಾಡಿಕೊಂಡನ ಅದು ದೊಡ್ಡಲಾಲ್ ಸಾಬಲಿಗೆ ಗೊತ್ತು. ಆದ್ರೆ ನನ್ನ ದೊಡ್ಡವನು ಮಾಡಿಕೊಂತ ದುಡಿ ಮಗನ, ನೀ ದುಡ್ದಷ್ಟು ಪಗಾರ ಕೊಡವನು ಅನ್ನೋದಿನಿ. ಜಗತ್ತಿನ ತುಂಬ ನಿನ್ನ ಹೆಸರು ದೊಡ್ಡದಾಗೋದೈತಿ, ನಿನ್ನ ಹಿಂದೆ ನಾ ಇರ್ತೀನಿ. ಆದ್ರೆ ಸತ್ಯಕ್ಕೆ ದುಡಿ, ನ್ಯಾಯಕ್ಕಾಗಿ ದುಡಿ, ಅನ್ಯಾಯಕ್ಕೆ ದುಡಿಬೇಡ. ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇಟ್ಕೊಂಡು ದುಡಿ. ನೀನು ಮುಂದೆ ಅಚ್ಚುತ ಹಾಕಿ ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇಟ್ಕೊಂಡು ದುಡಿ ಅಂದರೆ ಅಚ್ಯುತನೂ ಹಾಕಿಯಪ್ಪ, ನೀ ಅಜರಾಮರನೂ ಹಾಕಿ ಆ ರೀತಿ ನೀನು ಸೇವಾ ಮಾಡು. ಇಂಥ ಒಂದು ಆ ದೊಡ್ಡಲಾಲ್ ಸಾಬಲಿಯ ಮೊದಲನೇ ಒಂದು ಆಶೀರ್ವಾದ ಆದದ್ದು. ಇದು 1981ರಲ್ಲಿ. ಅದು ಹುಟ್ಟಿದ್ದು 1942ರಲ್ಲಿ ಕೊನೆಯ ಭಾಗದಾಗ. ಏನೋ ಒಂದು ಬಡತನದಲ್ಲಿ ಹುಟ್ಟಿ, ಬಡ ತಾಯಿ ತಂದೆಯ ಹೊಟ್ಟೆಯಲ್ಲಿ ಹುಟ್ಟಿ, ಎಷ್ಟೋ ಕಷ್ಟಗಳನ್ನು ಸೋಸಿ ಎಲ್ಲೋ ಒಂದು ಜೀವನ ಮಾಡಿಕೊಂತ ಬಂದಂಥ ಈ ಶರೀರ, ಅದರ ಪುಣ್ಯಾತ್ಮನ ಒಂದು ದೊಡ್ಡಲಾಲ್ ಸಾವಲಿ ಸದ್ಗುರು ಶಕ್ತಿಯಿಂದ ಇವತ್ತಿನ ದಿವಸ ಈ ಬೈರಹಟ್ಟಿ ಗ್ರಾಮದಲ್ಲಿ ಈ ಅಜ್ಜ ಎಲ್ಲರಿಗೂ ಒಂದು ಪ್ರೀತಿಯ ಪಾತ್ರ. ಅದರಲ್ಲೇನೆ ಈ ಮನೆತನದವರು, ನಮ್ಮ ಹುಣಸಿಕಟ್ಟಿ ಬಂಧುಗಳು, ಹುಣಸಿಕಟ್ಟಿಯವರ ಅಣ್ಣತಮ್ಮರು, ಅವರ ಬಂಧುಗಳು, ಅವರ ಕುಟುಂಬದವರು, ಅವ್ರ ಮಕ್ಕಳು, ಅವ್ರ ತಾಯಂದಿರು ಎಲ್ಲರೂ ಇಷ್ಟ ಪ್ರೀತಿಯಿಂದ ಈ ಹೆಬ್ಬಳ್ಳಿ ಅಜ್ಜನ್ನ ಕರೆಸಿ ಇದು ಒಂದು ತುಲಾಭಾರ ಕೊಟ್ಟರಲ್ಲ, ಇದು ತುಲಾಭಾರ ಅಲ್ಲ, ಕೊನೆ ಉಸಿರು ಹೋಗೋವರೆಗೂ ಭಾರನ ಬಾರಿದು. ಎದರ ಭಾರ? ಇದರಂತೆ ಅಜ್ಜ ನೀನು ಕಲ್ಯಾಣ ಮಾಡೋ ಜನರದು, ಇದರಂತೆ ನೀನು ಎಲ್ಲರನ್ನೂ ಆಪತ್ಕಾಲದಲ್ಲಿ ಬಂದಾಗ ಅವರನ್ನು ನೀ ಕೈ ಹಿಡಿದು ಕಾಪಾಡು. ಅಜ್ಜ ನಿನಗೆ ದೇವರ ಆಯುಷ್ಯ ಆರೋಗ್ಯ ಕೊಡಲಿ ನಿನ್ನ ಜೀವನದೊಳಗೆ. ಇಂಥದ್ದೊಂದು ಸೇವೆ ಇವತ್ತಿನ ದಿವಸ ಅವರು ತಮ್ಮ ಭಾರ ಇಳಿಕೊಂಡ್ರು. ಈ ಅಜ್ಜನ ಒಂದು ತುಲಾಭಾರ ಅಲ್ಲ, ಇದು ದೊಡ್ಡ ಭಾರ. ಇದರಂತೆ ನೀನು ದೊಡ್ಡ ಶಕ್ತಿ ಆಗಪ್ಪ, ಇದರಂತೆ ನೀನು ಸೇವಾ ಮಾಡು, ನಿನಗೆ ದೇವರ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಭಾಗ್ಯ ಕೊಡಲಿ ಅನ್ನುವಂಥ ಆತ್ಮದೊಳಗೆ ಅವರು ಇಟ್ಕೊಂಡು ತಾಯಂದಿರಾಗಲಿ ಅಣ್ಣತಮ್ಮರಾಗಲಿ